ಮೇರೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಅಂದರೆ SC/SP ಒಂದು ಅಡಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ನಾವೆಲ್ಲರೂ ಸಹಿತ ಪಡ್ಕೊಳ್ಳಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಕ್ಷರಿ ಸಾಹೇಬ್ರವರು ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಸರ್ಕಾರಕ್ಕೆ. ಆ ಒಂದು ಮನವಿ ಒಂದು ಔಚಿತ್ಯಪೂರ್ಣವಾಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ಸರ್ಕಾರದ ಒಂದು ಸಚಿವ ಸಂಪುಟದ ಒಂದು ಸಭೆಯಲ್ಲಿ ಬಂದು ಆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯ ಕೂಡ ಚರ್ಚೆ ಆಗಿ ಕೊನೆಗೆ ಅಂತಿಮವಾಗಿ ಅನುಮೋದನೆಗೊಂಡಿದೆ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ನ ಒಂದು ಆದೇಶ ಹೊರಬಂದಿದೆ. ಅದು ಏನಪ್ಪ ವಿಶೇಷವಾದ ಪ್ಯಾಕೇಜ್ ಅಂತಂದರೆ, ಸರ್ಕಾರದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೇಮಕಗೊಂಡಿರ್ತಕ್ಕಂಥ ಅಧಿಕಾರಿಗಳು ನೌಕರರಿಗೆ ಒಂದು ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೆ ತರುವ ಒಂದು ನಿಟ್ಟಿನಲ್ಲಿ ಅದನ್ನು ವಿಸ್ತರಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆದೇಶ ಹೊರಬಂದಿರತಕ್ಕಂಥದ್ದು ಸ್ನೇಹಿತರೆ. ಅದು ಏನಪ್ಪ ಅಂದರೆ, ಸರ್ಕಾರಿ ಇಲಾಖೆಗಳು, ಸರ್ಕಾರಿ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು ಇತ್ಯಾದಿಗಳಲ್ಲಿ ಇರುವಂಥ ಒಟ್ಟು ಉದ್ಯೋಗಿಗಳು 11 ಲಕ್ಷಕ್ಕಿಂತ ಹೆಚ್ಚಿದೆ. ಇಂತಹ ಎಲ್ಲ ಉದ್ಯೋಗಿಗಳಿಗೆ ಸಹಿತ ವಿಶೇಷವಾಗಿರ್ತಕ್ಕಂಥ ವಿವಿಧ ಕಲ್ಯಾಣ ಕ್ರಮಗಳನ್ನು ಅಂದರೆ PF, KJD, GSI, ವೈದ್ಯಕೀಯ ಮರುಪಾವತಿ ಇತ್ಯಾದಿ ಪರಿಚಯಿಸುವಲ್ಲಿ ನಿರಂತರವಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಆದರೆ ಅಧಿಕಾರಿ ನೌಕರರ ಸಾಮಾಜಿಕ ಭದ್ರತೆಯ ಸರ್ಕಾರದ ಪ್ರಮುಖ ವಿಷಯವಾಗಿರೋದ್ರಿಂದ ಸಾಮಾಜಿಕ ಭದ್ರತೆ ಇದ್ದಲ್ಲಿ ನೌಕರರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಇತ್ತೀಚೆಗೆ ಅನೇಕ ಬ್ಯಾಂಕ್ಗಳು ಸರ್ಕಾರಿ ಅಧಿಕಾರಿಗಳು ನೌಕರರು ತಮ್ಮ ಉಳಿತಾಯ ಬ್ಯಾಂಕ್ ಖಾತೆಗಳನ್ನು ತೆರಲಿಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಸಂಬಳದ ಪ್ಯಾಕೇಜ್ಗಳನ್ನು ಸಹ ನೀಡ್ತಾ ಇದ್ದಾರೆ. ಅಂತಹ ಒಂದು ಪ್ಯಾಕೇಜ್ಗಳಲ್ಲಿ ವಿಶೇಷವಾಗಿ ಕೆಲವೊಂದು ನಿಬಂಧನೆಗಳು ಇರ್ತವೆ. ಈ ಸಂಬಳ ಪ್ಯಾಕೇಜ್ಗಳಲ್ಲಿ ಬ್ಯಾಂಕ್ಗಳ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಒಂದು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಹ ಕಡ್ಡಾಯಗೊಳಿಸದೇ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಈ ಆದೇಶದಲ್ಲಿ ಇದೆ ಸ್ನೇಹಿತರೆ. 2 ಅಥವಾ 3 ತಿಂಗಳ ನಿವ್ವಳ ವೇತನವನ್ನು ಓವರ್ ಡ್ರಾಫ್ಟ್ ಅಂದರೆ ಮುಂಗಡವಾಗಿ ಸಹ ಪಡಿಬಹುದು. ವಸತಿ ಸಾಲಗಳ ಮೇಲೆ ಕಡಿಮೆ ಬಡ್ಡಿದರವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು, ಉಚಿತ ನೆಫ್ಟ್ RTGS ವರ್ಗಾವಣೆಗಳು, ಉಚಿತ ಡಿಮ್ಯಾಂಡ್ ಡ್ರಾಫ್ಟ್ಗಳು, ಉಚಿತವಾಗಿರ್ತಕ್ಕಂಥ ರೂಬೇ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡು ವಿಮೆ ಮತ್ತು ಬ್ಯಾಗೇಜ್ ವಿಮೆಗಳನ್ನು ನೀಡುವಂಥವು, ಮತ್ತು ಲಾಕರ್ ಬಾಡಿಗೆಯಲ್ಲಿ ರಿಯಾಯಿತಿ ಇತ್ಯಾದಿಗಳನ್ನು ಪಡಿತಕ್ಕಂಥದ್ದು. ಈ ಕೊಡುಗೆಗಳು ಬ್ಯಾಂಕಿನಿಂದ ಬ್ಯಾಂಕಿಗೆ ವಿಭಿನ್ನವಾಗಿರ್ತವೆ ಸ್ನೇಹಿತರೆ. ಮೇಲಿನ ಸೌಲಭ್ಯಗಳ ಜೊತೆಗೆ ಅಧಿಕಾರಿ ನೌಕರರ ನಿವ್ವಳ ಸಂಬಳವನ್ನು ಸಹ ಅವಲಂಬಿಸಿ ವಿವಿಧ ಯೋಜನೆಗಳ ಅಡಿಯಲ್ಲಿ ವೈಯಕ್ತಿಕ ಅಪಘಾತ ವಿಮೆ ವ್ಯಾಪ್ತಿಯ ಯಾವುದೇ ಹೆಚ್ಚುವರಿ ಪ್ರೀಮಿಯನ್ನು ವಿಧಿಸದೆ ನೀಡ್ತಾ ಇರ್ತಕ್ಕಂಥದ್ದು ವಿಶೇಷ ಸ್ನೇಹಿತರೆ. ಮೇಲೆ ತಿಳಿಸಿದ ಅನೇಕ ಪ್ರಯೋಜನಗಳ ಹೊರತಾಗಿಯೂ ಸಹಿತ ಬ್ಯಾಂಕ್ ನೀಡುವ ಸಂಬಳ ಪ್ಯಾಕೇಜ್ ಸೌಲಭ್ಯಗಳನ್ನು ಈ ಕೆಳಕಂಡ ಒಂದಿಷ್ಟು ಕಾರಣಗಳಿಂದ ಸರ್ಕಾರಿ ನೌಕರರು ಅದನ್ನು ಪಡೀಲಿಕ್ಕೆ ಹಿಂದೇಟನ್ನು ಹಾಕ್ತಾಯಿದ್ದಾರೆ. ಯಾವ್ಯಾವ ಒಂದು ಪಾಯಿಂಟ್ಸ್ ಅಂತಂದರೆ, ಬ್ಯಾಂಕ್ ಸಂಬಳ ಪ್ಯಾಕೇಜ್ಗಳನ್ನು ನೀಡುತ್ತಿದ್ದರೂ ಸಹ ಸಂಬಳ ಪ್ಯಾಕೇಜ್ಗಳ ಪ್ರಯೋಜನಗಳನ್ನು ಪಡೆಯುವಲ್ಲಿ ಅಧಿಕಾರಿ ನೌಕರರು ಬ್ಯಾಂಕಿಗೆ ನಿರ್ದಿಷ್ಟ ಮನವಿಯನ್ನು ಇದುವರೆಗೂ ಸಲ್ಲಿಸಲೇ ಇರ್ತಕ್ಕಂಥದ್ದು. ಅಂದರೆ ಅವರು ಮನವಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಮನವಿಯನ್ನು ಕೊಡದೇ ಇರ್ತಕ್ಕಂಥದ್ದು ಸಹ ಒಂದು ಪಾಯಿಂಟ್ ಅಂತ ನಾವು ಗಮನಿಸ್ಬೋದು. ಕೆಲವು ಅಧಿಕಾರಿ ನೌಕರರು ಬ್ಯಾಂಕಿನಲ್ಲಿ ನೀಡಲಾಗುವ ಪ್ರಯೋಜನಗಳ ಬಗ್ಗೆ ಅರಿವಿಲ್ಲದೆ, ಅವರಿಗೆ ಅಂದರೆ ಮಾಹಿತಿ ಇಲ್ಲದೆ ನಿರ್ಲಕ್ಷ್ಯವನ್ನು ವಹಿಸಿ ಆ ಕಾರಣದಿಂದಾಗಿ ಬ್ಯಾಂಕಿನಲ್ಲಿ ನೀಡ್ತಾ ಇರ್ತಕ್ಕಂಥ ಸಂಬಳ ಪ್ಯಾಕೇಜ್ಗಳನ್ನು ಪಡಿತಾ ಇಲ್ಲ. ಕೆಲವು ಅಧಿಕಾರಿ ನೌಕರರು ಸಂಬಳ ಪ್ಯಾಕೇಜ್ಗಳನ್ನು ನೀಡದ ಬ್ಯಾಂಕ್ಗಳೊಂದಿಗೆ ವ್ಯವಹರಿಸ್ತಾ ಇರ್ತಾರೆ, ಅಂದರೆ ಪ್ರೈವೇಟ್ ಬ್ಯಾಂಕ್ಗಳೊಂದಿಗೆ ಅವು ವ್ಯವಹರಿಸ್ತಾ ಇರ್ತಾರೆ. ಈ ಕಾರಣದಿಂದಾಗಿ ಅವರು ಈ ಒಂದು ಸಂಬಳದ ಪ್ಯಾಕೇಜನ್ನು ಇನ್ನೂ ನೌಕರರು ಪಡ್ಕೊಂಡಿಲ್ಲ ಎಂಬುದು ಸರ್ಕಾರದ ಗಮನಕ್ಕೆ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಎಲ್ಲ ನೌಕರರು ಸಹಿತ ಸಂಬಳದ ಪ್ಯಾಕೇಜ್ಗಳನ್ನು, ಆಕರ್ಷಕವಾಗಿರ್ತಕ್ಕಂಥ ಸಂಬಳದ ಪ್ಯಾಕೇಜ್ಗಳನ್ನು ತಾವು ಪಡಿಬೇಕು ಅನ್ನೋದು ವಿಶೇಷವಾಗಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಸ್ನೇಹಿತರೆ. ಹಾಗಾಗಿ ಇದನ್ನು ನಾವು ಪಡ್ಕೊಳ್ಳಿ ಅಂತೇಳಿ ಅನೇಕ ಬ್ಯಾಂಕ್ಗಳು ಸಹ ಈಗ ಆಲ್ರೆಡಿ ಅಪ್ಲಿಕೇಶನ್ಗಳನ್ನು, ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಆ ಒಂದು ಅರ್ಜಿಗಳಿಗೆ ಏನೇನು ಮಾಹಿತಿಯನ್ನು ಲಗತ್ತಿಸಿಕೊಡಬೇಕು, ಅದರಿಂದ ಏನು ಸೌಲಭ್ಯ, ನಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸಹಿತ ಅನೇಕ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಏನೇನು ಸೌಲಭ್ಯಗಳಿದಾವೆ, ಏನೇನು ದಾಖಲೆಗಳನ್ನು ನಾವು ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ. ಸರ್ಕಾರಿ ನೌಕರರು ಯಾವುದೇ ಕಂತು ಪಾವತಿಸದೇ ಇದ್ದರೂ ಸಹ ಇನ್ನು ಮುಂದೆ 1 ಕೋಟಿವರೆಗೆ ಅಪಘಾತ ವಿಮಾ ಪರಿಹಾರ ವೇತನವನ್ನು ವಿಳಂಬದಿಂದ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಸಹ ಪಡಿತಾ ಇದ್ದಾರೆ. ವೇತನ ಖಾತೆ ಹೊಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ ರಾಷ್ಟ್ರೀಕೃತ ಹಾಗೂ ರಾಷ್ಟ್ರ ಮಟ್ಟದ ಖಾಸಗಿ ಬ್ಯಾಂಕ್ಗಳು ವೇತನ ಸೌಲಭ್ಯ ಪ್ಯಾಕೇಜ್ಗಳನ್ನು ಒದಗಿಸ್ತಾ ಇರ್ತಕ್ಕಂಥದ್ದನ್ನು ಕಡ್ಡಾಯಗೊಳಿಸಲಾಗಿದೆ ಸ್ನೇಹಿತರೆ. ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಸಲ್ಲಿಸಿರ್ತಕ್ಕಂಥ ಒಂದು ಪ್ರಸ್ತಾವಕ್ಕೆ ಸಂಪುಟ ಇತ್ತೀಚೆಗೆ ತಾನೇ ಅನುಮೋದನೆ ನೀಡಿದೆ ಸ್ನೇಹಿತರೆ. ನಂತರ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರ ಹಿತಾಸಕ್ತಿ ರಕ್ಷಣೆ ಕುರಿತು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿತ್ತು ಸ್ನೇಹಿತರೆ. ಆದೇಶ ಹೊರಬಿದ್ದ ಬೆನ್ನಲ್ಲೇ ಹಲವು ಬ್ಯಾಂಕ್ಗಳು ಆಕರ್ಷಕ ವೇತನ ಪ್ಯಾಕೇಜ್ ಸೌಲಭ್ಯಗಳನ್ನು ಘೋಷಣೆ ಮಾಡಿವೆ. ನೌಕರರು ತಾವು ಪ್ರತಿ ತಿಂಗಳು ವೇತನ ಪಡಿತಕ್ಕಂಥ ಬ್ಯಾಂಕ್ಗಳ ಮೂಲಕ ಅಪಘಾತ ವಿಮಾ ಸೌಲಭ್ಯ ಸೇರಿದಂತೆ ವಿವಿಧ ವೇತನ ಪ್ಯಾಕೇಜ್ ಸೌಲಭ್ಯಗಳನ್ನು ಸಹ ಪಡೆಯಬಹುದು. ಈಗ ವೇತನ ಖಾತೆ ಹೊಂದಿರತಕ್ಕಂಥ ಬ್ಯಾಂಕ್ಗಳಲ್ಲಿ ಇರುವ ಸೌಲಭ್ಯಗಳು ತೃಪ್ತಿಕರವಾಗಿರದಿದ್ದರೆ ಯಾವ ಬ್ಯಾಂಕ್ಗಳು ಹೆಚ್ಚಿನ ಆಕರ್ಷಕ ಪ್ಯಾಕೇಜ್ಗಳನ್ನು ನೀಡುತ್ತವೆಯೋ ಅಂತಹ ಬ್ಯಾಂಕ್ಗಳಿಗೆ ತಮ್ಮ ವೇತನ ಖಾತೆಗಳನ್ನು ವರ್ಗಾವಣೆ ಕೂಡ ಮಾಡ್ಕೊಳ್ಬೋದು. ಹೊಸದಾಗಿ ವೇತನ ಖಾತೆ ತೆರೆಯುವ
ತೆರೆಯುವ ಹಾಗೆ ಖಾತೆ ವರ್ಗಾವಣೆ ಮಾಡಿಕೊಳ್ಳುವ ನೌಕರರು ಆ ಬ್ಯಾಂಕ್ಗಳು ನೀಡುವ ವೇತನ ಪ್ಯಾಕೇಜ್ ಸೌಲಭ್ಯ ಪಡೆಯಲು ಕನಿಷ್ಠ 3 ತಿಂಗಳು ಕಾಯಬೇಕು. ಈಗಾಗಲೇ ವೇತನ ಖಾತೆ ಇರುವ ಬ್ಯಾಂಕ್ಗಳಲ್ಲಿ ತಕ್ಷಣವೇ ಆ ಒಂದು ಸೌಲಭ್ಯ ದೊರೆಯುತ್ತೆ ಸ್ನೇಹಿತರೆ. ವೇತನ ವಿಳಂಬಕ್ಕೆ ಸಹಾಯ ಹಸ್ತ ಆಗುತ್ತೆ. ಇದರಿಂದ ಈ ವೇತನ ಪ್ಯಾಕೇಜನ್ನು ತೊಗೊಂಡ್ರೆ ವೇತನ ವಿಳಂಬಕ್ಕೆ ಒಂದು ಸಹಾಯ ಹಸ್ತ ಆಗುತ್ತೆ. ಏನಪ್ಪ ಅದು ಅಂತಂದರೆ, ಕೆಲವು ಇಲಾಖೆಗಳ ನೌಕರರಿಗೆ ತಿಂಗಳ ವೇತನದಲ್ಲಿ ವ್ಯತ್ಯಯವಾಗುತ್ತದೆ. ಅಂದರೆ ವರ್ಗಾವಣೆ, ಅನುದಾನ ಬಿಡುಗಡೆ, ಆದಾಯ ತೆರಿಗೆ ಕಟಾವಣೆಯಾಗ್ತಕ್ಕಂಥ ಹಣಕಾಸು ವರ್ಷದ ಅಂತ್ಯದ ತಿಂಗಳು ಸೇರಿದಂತೆ ಹಲವು ಬಾರಿ ವೇತನ ವಿಳಂಬವಾಗುತ್ತೆ. ಅಂತಹ ಸಮಯದಲ್ಲಿ ಮನೆ ಬಾಡಿಗೆ, ದಿನಸಿ ಮತ್ತಿತರ ಖರ್ಚುಗಳನ್ನು ನಿಭಾಯಿಸಲಿಕ್ಕಾಗಿ ಪರದಾಟ ಸಾಮಾನ್ಯವಾಗಿರುತ್ತೆ. ಈ ಸಮಸ್ಯೆಗೆ ಬ್ಯಾಂಕ್ಗಳು ಪರಿಹಾರವನ್ನು ದೊರಕಿಸಿದ್ದು, ನೌಕರರು ತಾವು ಪಡೆಯುತ್ತಿರುವ ತಿಂಗಳ ನಿವ್ವಳ ವೇತನದ ಒಂದು 3 ಪಟ್ಟು ಮೊತ್ತವನ್ನು ಓವರ್ ಡ್ರಾಫ್ಟ್ ಮೂಲಕ ಪಡಿತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಅಡ್ವಾನ್ಸ್ ಆಗಿ ಅಮೌಂಟನ್ನು ಪಡ್ಕೊಳ್ಬೋದು. CS ಷಡಾಕ್ಷರಿ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಷಡಾಕ್ಷರಿ ಸಾಹೇಬ್ರವರು ಸರ್ಕಾರಿ ನೌಕರ ಸಂಘ ವೇತನ ಪ್ಯಾಕೇಜ್ ಕಡ್ಡಾಯಗೊಳಿಸಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿದರು. ಈ ಒಂದು ಆದೇಶದಿಂದಾಗಿ ನೌಕರರು, ನಿವೃತ್ತರು ಸೇರಿದಂತೆ 11 ಲಕ್ಷ ಕುಟುಂಬಗಳಿಗೆ ಈ ಒಂದು ಪ್ಯಾಕೇಜ್ ವರದಾನವಾಗಲಿದೆ. ವಿಶಾಲ್, ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಅವರು ಎಲ್ಲ ನೌಕರರು 3 ತಿಂಗಳ ಒಳಗಾಗಿ ವೇತನ ಪ್ಯಾಕೇಜ್ ಖಾತೆಯನ್ನು ತೆರೆಯೋದನ್ನು ಕಡ್ಡಾಯ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ. ಇಲ್ಲದಿದ್ದರೆ ಆಯಾ ಇಲಾಖೆಗಳ ಮುಖ್ಯಸ್ಥರೇ ಹೊಣೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ವೇತನ ಶ್ರೇಣಿಯ ಮಾನದಂಡ ಯಾವ ಥರ? ವಿವಿಧ ಬ್ಯಾಂಕ್ಗಳು ಘೋಷಣೆ ಮಾಡಿರ್ತಕ್ಕಂತಹ ಪ್ಯಾಕೇಜ್ಗಳು ಸರ್ಕಾರಿ ನೌಕರರು ಪಡೆಯುವ ವೇತನ ಶ್ರೇಣಿ ಅವಲಂಬಿಸಿವೆ. ಅಂದರೆ 1 ಲಕ್ಷಕ್ಕಿಂತ ಅಧಿಕ ವೇತನ ಪಡಿತಾ ಇರ್ತಕ್ಕಂಥವ್ರಿಗೆ 1 ಕೋಟಿ ಅಪಘಾತ ವಿಮಾ ರಕ್ಷಣೆ ದೊರಕಲಿದೆ. ರಸ್ತೆ ಅಪಘಾತ, ವಿಮಾನ ಅಪಘಾತದ ಸಾವು, ಶಾಶ್ವತ ಅಥವಾ ಭಾಗಶಃ ವೈಕಲ್ಯಕ್ಕೆ ಒಳಗಾದರೂ ಸಹ ಅಷ್ಟೇ ಮೊತ್ತದ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತೆ. 50,000ವರೆಗೂ ವೇತನ ಪಡೀತಾ ಇರ್ತಕ್ಕಂಥವ್ರಿಗೆ 50 ಲಕ್ಷ ಸಿಗಲಿದೆ. ಆಂಬ್ಯುಲೆನ್ಸ್ ಸೇವೆಗೆ 15,000, ಮಕ್ಕಳ ಉನ್ನತ ಶಿಕ್ಷಣಕ್ಕೆ 5 ಲಕ್ಷ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರತ್ಯೇಕವಾಗಿ 5 ಲಕ್ಷ ನೆರವು ಸಹ ಇದರಿಂದ ದೊರಕುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಾಕ್ಷರಿ ಸಾಹೇಬ್ರವರು ಈ ಒಂದು ನಿಟ್ಟಿನಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಪಡೆದುಕೊಂಡು ಈ ಒಂದು ಆದೇಶ ಮಾಡಲಿಕ್ಕೆ ಹರಸಾಹಸವನ್ನು ಪಟ್ಟು ಕೊನೆಗೂ ಯಶಸ್ವಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಸ್ನೇಹಿತರೆ. ಹಾಗಾದರೆ ಏನೇನು ಸೌಲಭ್ಯಗಳು ಸಿಗ್ತವೆ ಅಂತ ನಾವು ನೋಡೋದಾದರೆ, ಶೂನ್ಯ ಕನಿಷ್ಠ ಶುಲ್ಕು, ಅದು ಒಂದು ಕನಿಷ್ಠವಾಗಿರ್ತಕ್ಕಂಥ ಶುಲ್ಕ ಶೂನ್ಯ ಇರುತ್ತೆ. ಸಾಲದ ಮೇಲೆ ಪ್ರಕ್ರಿಯೆ ಯಾವುದೇ ಶುಲ್ಕ ಇರೋದಿಲ್ಲ. ಡೆಬಿಟ್ ಕಾರ್ಡ್ಗೆ ವಾರ್ಷಿಕವಾಗಿ ನಿರ್ವಹಣಾ ಶುಲ್ಕ ಇರೋದಿಲ್ಲ. ವರ್ಷಕ್ಕೆ 200 ಚೆಕ್ ಲೀಫ್ಗಳು ಸಹ ಉಚಿತವಾಗಿ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಉಚಿತವಾಗಿ ವಿತರಣೆ ಆಗುತ್ತೆ. ಪ್ರಯಾಣದ ವೇಳೆ ಸಾಮಗ್ರಿಗಳಿಗೆ ರಕ್ಷಣೆ ಸಿಗುತ್ತೆ. ಲಾಕರ್ ಏನಾದರೂ ನಾವು ಪಡ್ಕೊಳ್ತಾ ಇದ್ವಿ ಅಂದರೆ ಬಾಡಿಗೆಯಲ್ಲಿ, ಆ ಲಾಕರ್ ಬಾಡಿಗೆಯಲ್ಲಿ ಸಹ ರಿಯಾಯಿತಿ ಸಹ ಸಿಗುತ್ತೆ. ದಂಪತಿ ಮಕ್ಕಳಿಗೂ ಸಹ ಶೂನ್ಯ ಶುಲ್ಕ ಸೌಲಭ್ಯ ಸಹ ಸಿಗುತ್ತೆ. ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೂನ್ಯ ಶುಲ್ಕ ಸೌಲಭ್ಯ ಸಿಗುತ್ತೆ. ಡಿಮ್ಯಾಟ್ನಲ್ಲಿ ಉಚಿತವಾಗಿ ಖಾತೆಯನ್ನು ಸಹ ಪಡಿಬೋದು. ಹಣ ವರ್ಗಾವಣೆಯ ಶುಲ್ಕ ಸಹ ಮನ್ನಾ ಆಗುತ್ತೆ. ಇನ್ನೂ ಹಲವಾರು ಅನೇಕ ಸೌಲಭ್ಯಗಳನ್ನು ಸಹ ಪಡಿಬೋದು. ವಿಶೇಷವಾಗಿರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಈ ಸೌಲಭ್ಯವನ್ನು ತಾವೆಲ್ಲರೂ ಸಹಿತ ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಏನೇನು ನಾವು ಮುಖ್ಯವಾಗಿರ್ತಕ್ಕಂಥ ದಾಖಲೆಗಳನ್ನು ಬ್ಯಾಂಕಿಗೆ ಕೊಡಬೇಕು ಅನ್ನೋದನ್ನು ನೋಡೋದಾದ್ರೆ ಬನ್ನಿ, ನಾವು ಬ್ಯಾಂಕಿಗೆ ಯಾವ್ಯಾವ ದಾಖಲೆಗಳನ್ನು ಕೊಡಬೇಕು ಅಂತ ನಾವು ನೋಡೋದಾದರೆ, ಒಂದು ಸ್ಯಾಲ್ರಿ ಸ್ಲಿಪ್ ಅಂದರೆ ನಮ್ಮ ವೇತನದ ಪ್ರಮಾಣ ಪತ್ರವನ್ನು ನಾವು ಕೊಡಬೇಕಾಗುತ್ತೆ. 2ನೇದಾಗಿ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಕೊಡಬೇಕು. 3ನೇದಾಗಿ ಪಾನ್ ಕಾರ್ಡ್ ಜೆರಾಕ್ಸನ್ನು ಕೊಡಬೇಕು. 4ನೇದಾಗಿ ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸನ್ನು ಕೊಡಬೇಕು. ನೆಕ್ಸ್ಟ್ ಪಾಯಿಂಟ್, ಎಂಪ್ಲಾಯಿನ ಒಂದು ಏನು ನೌಕರರು ಇರ್ತಾರೆ ಅವರ 2 ಪಾಸ್ಪೋರ್ಟ್ಗಳನ್ನು ಸಹ ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ಜೊತೆಗೆ ಒಂದು ಮನವಿ ಪತ್ರವನ್ನು, ನಮ್ಗೆ ಕೊಡ್ತಕ್ಕಂಥ ಮನವಿ ಪತ್ರ ಹೇಗಿರಬೇಕಂದ್ರೆ, ಉಳಿತಾಯ ಖಾತೆಯನ್ನು ವೇತನ ಖಾತೆ ಸ್ಯಾಲ್ರಿ ಅಕೌಂಟ್ ಎಂದು ಬದಲಾಯಿಸುವಂತೆ ಒಂದು ಮನವಿ ಅರ್ಜಿ ಅಂತೇಳಿದೆ. ಇದನ್ನು ಬೇಕಾದ್ರೆ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರ್ತೀನಿ. ಮತ್ತು ಜೊತೆಗೆ ಒಂದು ಮಾನ್ಯ ಬ್ಯಾಂಕ್ ವ್ಯವಸ್ಥಾಪಕರು ಯಾರಿಗೆ ಕೊಡ್ತಾಯಿದ್ರಿ ಅಂತ ಬರೀರಿ. ಮತ್ತು ನಿಮ್ಮ ಅಕೌಂಟ್ ನಂಬರು ಮತ್ತು ನಿಮ್ಮ ಹೆಸರು, ನಿಮ್ಮ ಶಾಲೆ ಹೆಸರು ಅಥವಾ ನಿಮ್ಮ ಆಫೀಸ್ ನಂಬರು, ವಿಳಾಸವನ್ನು ಬರೀರಿ. ಮತ್ತು ಉಳಿತಾಯ ಖಾತೆಯನ್ನು ವೇತನ ಖಾತೆ ಅಂದರೆ ಸ್ಯಾಲ್ರಿ ಅಕೌಂಟ್ ಆಗಿ ಬದಲಾವಣೆ ಮಾಡುವಂತೆ ಕುರಿತು ಅಂತ ಇದೆ. ಮತ್ತು ಆದೇಶ ಸಂಖ್ಯೆ ಉಲ್ಲೇಖವನ್ನು ಹಾಕಿ, ಅದ್ರ ಜೊತೆಗೆ ಈ ಮೇಲ್ಕಂಡ ವಿಷಯ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಅಥವಾ ನೀವು ಒಂದು ವೈಟ್ ಶೀಟಲ್ಲಿ ಬರೆದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನಾನೀಗ ಏನು ವಿಷಯ ಹೇಳ್ತಾಯಿದ್ದೆ ಅದನ್ನೊಂದು ಎಂಟ್ರಿ ಮಾಡಿರಿ. ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ತಮ್ಮ ಬ್ಯಾಂಕಿನಲ್ಲಿ ಈಗಾಗಲೇ ನಾನು ಉಳಿತಾಯ ಖಾತೆಯನ್ನು ಹೊಂದಿರುತ್ತೇನೆ. ಈಗ ಈ ಖಾತೆಯನ್ನು ವೇತನ ಖಾತೆ ಸ್ಯಾಲ್ರಿ ಅಕೌಂಟ್ ಎಂದು ನಾನು ಬದಲಾಯಿಸಿಕೊಳ್ಳುವುದರ ಮೂಲಕ ಬ್ಯಾಂಕಿನಿಂದ ಸಿಗುವ ವಿವಿಧ ಪ್ರಯೋಜನಗಳನ್ನು ಪಡೆಯಲು ಇಚ್ಛಿಸುತ್ತೇನೆ. ಪ್ರಸ್ತುತ ರಾಜ್ಯ ಸರ್ಕಾರಿ ನೌಕರರೆಲ್ಲರೂ ತಮ್ಮ ಖಾತೆಯನ್ನು ವೇತನ ಖಾತೆ ಸ್ಯಾಲ್ರಿ ಅಕೌಂಟ್ ಆಗಿ ಬದಲಾಯಿಸಿಕೊಂಡು ಸಂಬಳ ಪ್ಯಾಕೇಜ್ಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲಿಕ್ಕೆ ಕರ್ನಾಟಕ ಸರ್ಕಾರದ ಆದೇಶವಾಗಿದೆ. ಆದ್ದರಿಂದ ನನ್ನ ಖಾತೆಯನ್ನು ವೇತನ ಖಾತೆ ಸ್ಯಾಲ್ರಿ ಅಕೌಂಟ್
ಅಂಥೇಳಿ ಬದಲಾಯಿಸಿ ನನ್ನ ಈ ಖಾತೆಯ ಮೂಲಕ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅವಕಾಶ ನೀಡುವಂತೆ ತಮ್ಮಲ್ಲಿ ಕೋರುತ್ತೇನೆ ಅಂತ ಬರೆದು ಅಕೌಂಟ್ ನಂಬರ್ ಹಾಕಿ ಅರ್ಜಿ ಜೊತೆಯಲ್ಲಿ ಈ ಕೆಳಕಂಡ ಒಂದು ದಾಖಲೆಗಳನ್ನು ಅಂದರೆ ರೀಸೆಂಟ್ ಆಗಿರ್ತಕ್ಕಂಥ ಸ್ಯಾಲ್ರಿ ಸ್ಲಿಪ್ಪು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಜೆರಾಕ್ಸು, ಫೋಟೋ ಅವನ್ನೆಲ್ಲವನ್ನು ಹಾಕಿ ನೀವು ಈ ದಾಖಲೆಗಳನ್ನು ಬ್ಯಾಂಕಿಗೆ ಕೊಟ್ಟರೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಯಾಲ್ರಿ ಪ್ಯಾಕೇಜ್ ಸಿದ್ಧವಾಗುತ್ತೆ. ಈ ಎಲ್ಲ ಸೌಲಭ್ಯಗಳನ್ನು ತಾವೆಲ್ಲರೂ ಸಹಿತ ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ.